ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದ್ಸಲ ಸಂಬಂಧ ಮುರಿದೋಯ್ತು ಅಂದರೆ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ತುಂಬ ಬೆಲೆ ತೆತ್ತಬೇಕಾಗತ್ತೆ. ಅನ್ಲಿ ಬಿಡು, ಅವ್ರು ನನ್ನ ಅತ್ತೆ ತಾನೆ, ಇನ್ನೂ ಅನ್ಲಿ. ನೋಡು, ನನಗೆ ನನ್ನ ಮನೆ ಎಷ್ಟು ಇಂಪಾರ್ಟೆಂಟೋ ನನ್ನ ಅತ್ತೆ ಮಾವನ ಮನೆನೂ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮಂಥ ಗಂಡ ಯಾರಿಗೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮಂಥ ಅಳಿಯಾನು ಯಾರಿಗೂ ಸಿಗಲ್ಲ ರೀ. ಎಲ್ಲ ಹೇಳಿದೆ, ಶಾಪಿಂಗ್ ಬಗ್ಗೆನೇನು ಹೇಳಲಿಲ್ಲ. ತುಂಬ ಚೆನ್ನಾಗಿತ್ತು, ಅದರಲ್ಲೂ ಆ ಚಾಕ್ಲೇಟ್ ಸರ್ಪ್ರೈಸು ಸಕ್ಕತ್ತಾಗಿತ್ತು. ಏನು ಸರ್ಪ್ರೈಸು? ಚಾಲೆಂಜ್ ಇನ್ನು ಅರ್ಧ ಮಾತ್ರ ಆಗಿರೋದು. ಇವತ್ತು ಅಡುಗೆ ಏಜ್ ಇದೆ, ನೋಡ್ತಾ ಇರು. ಮೊದಲು ಇದನ್ನ ಅಪ್ಪಂಗೆ ರೇವತಿಗೆ ಹೇಳಬೇಕು. ಚೆನ್ನಾಗಿ ಗೊತ್ತಾಗೋಗುತ್ತಾ? ಗ್ರೇಟ್ ಶೆಫ್ ಏಜೆ ಅವ್ರ ಕೈಯಾರೆ ಅಡುಗೆ ಮಾಡಿರೋದನ್ನ ತಿಂದಿರೋದು ತುಂಬಾ ಕಮ್ಮಿ ಜನ. ಇವತ್ತು ನೀವಿಬ್ರು ಸೇರ್ಕೋತೀರಾ. ಹೆಮ್ಮೆ ಪಡಬೇಕಾಗಿರೋದು ಬರೀ ಅಡುಗೆ ವಿಷಯಕ್ಕಲ್ಲಮ್ಮ, ಅಳಿಯಂದ್ರ ವ್ಯಕ್ತಿತ್ವದಿಂದ ನಾವು ಯಾವತ್ತಿಂದನೂ ಫೀಲಿಂಗ್ ಪ್ರೌಡ್, ಗೊತ್ತಾ? ಅಯ್ಯೋ ರೀ, ಎಷ್ಟೊಂದು ಬೆವ್ತೋಗಿದ್ದೀರಾ ನೀವು. ಫ್ಯಾನ್ ಹಾಕ್ತೀನಿ. ತಂದಳಿ ಥರ ನೀನು ನನ್ನ ಜೊತೆಲಿರ್ಬೇಕಾರೆ ನನಗೆ ಫ್ಯಾನ್ ಇಸ್ಬೇಕು. ನಾನಂತೂ ಅಡ್ಗೆ ಯಾವಾಗ ಆಗುತ್ತೋ ಅಂತ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಬನ್ನಿ ಬನ್ನಿ ಬನ್ನಿ. ಭಾವ, ನನಗೂ ಅಡ್ಗೆ ಮಾಡೋದು ಹೇಳ್ಕೊಡಿ. ನಾಳೆ ನನ್ನ ಮದ್ವೆ ಆಗೋ ಹುಡ್ಗ ನನ್ನ ಕೈನಲ್ಲಿ ಊಟ ಮಾಡಕ್ಕೆ ಅಂತಾನೆ ವಧು ದಕ್ಷಿಣೆ ಕೊಟ್ಟು ನನ್ನ ಮದ್ವೆ ಆಗ್ಬೇಕು. ಈ ಪೀಡೆಗಳ ಮನೇಲಿ ಇರೋವರೆಗೂ ನಿನಗೆಲ್ಲಿ ಕಂಕಣ ಬಲ ಇದೆ? ಅಳಿಯಂದ್ರೆ ಎಲ್ರಿಗೂ ಬಡಿಸ್ತಾ ಇದ್ದೀರಾ, ಎಲ್ರ ಜೊತೆ ನೀವು ಕೂತ್ಕೊಂಡ್ಬಿಡಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ನೋಮವ್ವ, ಮೊದಲು ನೀವೆಲ್ಲ ತಿನ್ನಿ, ಆಮೇಲೆ ನಾನು. ಎಲ್ಲಿ ಸರಿ ತೋರಿಸಿ. ಕೈ ತೆಗೀರಿ, ಬಡಿಸ್ತೇನೆ. ಈಗ ಎಲ್ರಿಗೂ ಬಡಿಸಾಯ್ತು. ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಬೇಕು. ಅಳಿಯಂದ್ರೆ
ನಳ ಮಹಾರಾಜ ಅಡುಗೆ ಮಾಡ್ತಿದ್ದ ಅಂತ ಕೇಳಿದ್ವಿ. ಅವನು ಅಡುಗೆ ಮಾಡಿದ್ರೆ ತುಂಬಾ ರುಚಿಯಾಗಿರ್ತಿತ್ತು ಅಂತನೂ ಓದಿದ್ವಿ. ನೀವು ಮಾಡಿದ ಅಡುಗೆ ತಿಂದ ಮೇಲೆ ಅದರ ಅನುಭವ ಆಯ್ತು ನೋಡಿ. ಹೌದು ಬಾಬಾ, ನಂಗಂತೂ ಈ ಅಡ್ಗೆ ತಿಂದ್ಮೇಲೆ ಸಾಕ್ಷಾತ್ ಭೀಮಸೇನನೇ ನೆನಪಾಗ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆದರೆ ನನ್ನ ಹೆಂಡತಿ ಏನು ಹೇಳ್ತಾನೆ ಇರೋಲ್ಲ. ಹೆಂಡತಿನ ಯಾರು ತುಂಬ ಇಷ್ಟಪಡ್ತಾರೆ ಅವ್ರ ಗಂಡನ ಕೈ ರುಚಿ ತುಂಬ ಚೆನ್ನಾಗಿರುತ್ತಂತೆ. ಅಪ್ಪ ಹೇಳ್ದಾಗೆ ನಳ ಮಹಾರಾಜ ಇರ್ಬೋದು, ಚುಕ್ಕಿ ಹೇಳ್ದಾಗೆ ಭೀಮಸೇನೆ ಇರ್ಬೋದು, ಅವರೇ ಸಾಕ್ಷಿ. ನಾವು ಇವ್ರ ಕಥೆನೆಲ್ಲ ಕೇಳಿದ್ದೀವಿ. ಅವರು ಅವ್ರ ಹೆಂಡತಿನ ತುಂಬ ಇಷ್ಟಪಡ್ತಿದ್ರು ಅಂತ. ಸೊ ನನ್ನ ಗಂಡ ಇಷ್ಟೆಲ್ಲ ಟೇಸ್ಟಿ ಫುಡ್ ಮಾಡಿದ್ದಾರೆ. ಇದರಿಂದ ಅವ್ರು ನನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಪ್ರೂವ್ ಆಗೋಯ್ತು. ಥ್ಯಾಂಕ್ ಯು ವೆರಿ ಮಚ್. ಕರ್ಮ, ನನ್ನ ಗಂಟ್ಲಲ್ಲಿ ಅನ್ನನೇ ಎಳಿತಾ ಇಲ್ಲ. ಇವರೆಲ್ಲ ಹೇಗೆ ತಿಂತಾ ಇದ್ದಾರೋ ಏನೋ. ಈ ಅಳಿಮಯ್ಯ ಮನೇಲೇ ಉಳ್ಕೊಂಡ್ರೆ ನಾಳೆ ದಿನ ನಮ್ಮ ಹೆಣ್ಮಕ್ಳೆಲ್ಲ ಹೂ ಕಟ್ಟೋದಕ್ಕೋ ಗಾರ್ಮೆಂಟ್ಸಿಗೋ ಅಥವಾ ಮಾರ್ಕೆಟ್ಗೋ ಕೆಲ್ಸಕ್ಕೆ ಹೋಗಬೇಕಾಗುತ್ತೆ. ಇದೆಲ್ಲ ನನ್ನ ಹಣೆ ಬರಹ. ಅತ್ತೆ ಇನ್ನೂ ಸ್ವಲ್ಪ ಬಡಿಸ್ಲಾ? ಈಗ ಹಾಕಿರೋದೇ ಸಾಕು, ಅದನ್ನೇ ತುರುಕ್ತಾ ಇದ್ದೀನಿ. ಏಯ್, ಅವ್ರೇನೇ ಅಂದರು ಬೇಜಾರು ಮಾಡ್ಕೋಬೇಡ. ಇದಿಷ್ಟೇ ಅಲ್ಲ ಸರ್ಪ್ರೈಸು, ರಾತ್ರಿಗೆ ಇನ್ನೊಂದು ಸರ್ಪ್ರೈಸ್ ಇದೆ. ರೆಡಿಯಾಗು. ಲೀಲಾ ನನಗೆ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಕಟ್ ಮಾಡಿ ಅಕ್ಕ. ಅಕ್ಕ ನನಗೆ ಮಾಡ್ತಿದ್ದಾಳೆ. ನಾನು ಕಾಲ್ ಕಟ್ ಮಾಡಿದ್ರೆ ನಿನಗೆ ಮಾಡ್ತಾ ಇದ್ದಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಓ ಹೌದಾ ಅತ್ತೆ? ಇಲ್ಲೇ ಇದ್ದಾರೆ, ಇಲ್ಲಿ ಕೊಟ್ಟೆ. ಹಾ ಇಲ್ಲೇ ಇದ್ದಾರೆ. ಅಕ್ಕ ಅದೇ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ತಗೊಳ್ಳಿ. ಮಾತಾಡಿ. ಹಾಯ್ ಫ್ರೆಂಡ್ಸ್, ಬನ್ನಿ ತಿಂಡಿ ತಿನ್ನೋಣ. ನಿಮ್ಮ ಮನೆಯಲ್ಲಿ ತಿಂಡಿ ತಿನ್ನೋದ? ಒಂದು ತೊಟ್ಟು ನೀರು ಕುಡಿಯೋದಿಲ್ಲ. ಓ ಸರು, ಆರ್ ಯು ದೇರ್? ಮುಖನೇ ಕಾಣಿಸ್ತಿಲ್ಲ. ಪ್ಲೀಸ್ ಶೋ ಮಿ ಯುವರ್ ಫೇಸ್. ಅತ್ತೆ ಎಲ್ಲೇ ಇದ್ದಾರೆ ನೋಡಿ, ಕಾಣಿಸಿದಾರಾ? ಓ ಸೋ ಕ್ಯೂಟ್ ಸರು. ಫೋನ್ ಮಾಡಿದ್ಯಾಕೆ ಅದನ್ನ ಹೇಳು. ಏನಿಲ್ಲ ದುರ್ಗಾ, ಆಕ್ಚುಲಿ ಒಂದು ಹೆಣ್ಣು ಮನ್ಸನ್ನ ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ, ಅದಕ್ಕೆ ನೀನು ಕಾಲ್ ಮಾಡಿದೆ. ಆದರೆ ನೀನು ಹೆಣ್ಣ ಹೆಮ್ಮಾರಿನ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆದರೆ ನೀನು ಒಂದು ಜಮಾನದಲ್ಲಿ ನನ್ನ ಫ್ರೆಂಡ್ ಆಗಿದ್ಯಲ್ಲ, ಅದಕ್ಕೆ ನನ್ನ ಮನಸ್ಸಿನ ಮಾತು ಹೇಳೋಣ ಅಂತ ಕಾಲ್ ಮಾಡ್ದಪ್ಪ. ಯಾವಳಿಗೆ ಬೇಕು ನಿನ್ ಕಂತೆ ಪುರಾಣನ? ಅದೆಲ್ಲ ಏನಿದ್ರು ನಿನ್ ಸೇಲ ಲಕ್ಷ್ಮಿ ಅಕ್ಕನ ಹತ್ರ ಊದು. ಅಕ್ಕ ನೀವೇನಕ್ಕ ಇನ್ನೂ ಫೋನ್ ಇಟ್ಕೊಂಡು? ಅವ್ರಿಗೆ ಕೇಳಿಸ್ಕೊಳ್ಳೋ ಅದೃಷ್ಟ ಇಲ್ಲ. ಅತ್ತೆ ನೀವು ನನ್ನ ಹತ್ರ ಹೇಳಿ. ಹೇಳ್ತೀನಿ. ಲಕ್ಷ್ಮಿ ಏಜ್ ಹೇಳಿಗೆ ಬಂದ್ಮೇಲೆ ಏನೇನಾಯ್ತು ಗೊತ್ತಾ? ಏನಾಯ್ತು ಹೇಳಿ ಅತ್ತೆ? ನನ್ನ ಗಂಡ ನಮ್ಮ ಮನೇಲಿ ಪಂಚೆ ಉಟ್ಕೊಂಡ್ರು. ವಾವ್, ಏಜೆ ಪಂಚೆ ಉಟ್ಕೊಂಡಿದ್ರ? ಏಜೆ ಪಂಚೆ ಉಟ್ಕೊಂಡ್ರ? ಏನಕ್ಕ ಇದು ಕರ್ಮ. ಆಮೇಲೆ ಊಟ ಆದ್ಮೇಲೆ ಎಲ್ಲರ ಜೊತೆ ಕುತ್ಕೊಂಡ್ರು, ಎಲೆ ಅಡಿಕೆ ಹಾಕೊಂಡ್ರು. ಅದು ಅಲ್ಲದೆ ನಮ್ಮ ಅಪ್ಪನ ಹತ್ರ ನಾನು ನಿಮಗೆ ಇನ್ಮೇಲಿಂದ ಮಾವ ಅಂತ ಕರಿತೀನಿ,
ನೀವ್ ನನ್ಗೆ ಅಳಿಯಂದ್ರೆ ಅಂತ ಕರೀರಿ ಅಂತ ಹೇಳಿದ್ರು ಗೊತ್ತಾ? ವಾ 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 ಮತ್ತೆ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಛೇ, ನಾನು ಇದನ್ನೆಲ್ಲ ನೋಡಕ್ ಆಗ್ಲೇ ಇಲ್ಲ, ಮಿಸ್ ಮಾಡ್ಕೊಂಡೆ. ಎಲ್ಲಡಿಕೆ ಹಾಕೊಳ್ಳೋದು ಅಲ್ಲದೆ ಏನಕ್ಕ ಇದು ಮಾವ ಅಳಿಯ ಅಂತೆಲ್ಲ ಅಂದ್ಕೊಂಡು ಏನಾಗಿದೆ ಏಜೆಗೆ? ಕರ್ಮ. ಅಷ್ಟೇ ಅಲ್ಲ ಲಕ್ಷ್ಮಿ, ನಾನು ಅವ್ರಿಗೆ ಚಾಲೆಂಜ್ ಮಾಡಿದ್ದೆ. ಅವರು ಹೊರಗಡೆ ಹೋಗಿ ತರಕಾರಿ ತಂದು ಅವ್ರ ಕೈಯಾರೆ ಅಡಿಗೆ ಮಾಡಿ ನಮ್ಗೆಲ್ಲ ಬಡ್ಸಿದ್ರು ಗೊತ್ತಾ? ಈಜಿ ಅಡ್ಗೆ ಮಾಡಿದ್ರ? ಏನತ್ತೆ ಇದು ಆಶ್ಚರ್ಯ. ಇಷ್ಟು ದೊಡ್ಡ ರೆಸ್ಟೋರೆಂಟ್ ಓನರ್ ಆಗಿರೋ ಏಜೆ ದರಿದ್ರದವ್ರ ಮನೆಯಲ್ಲಿ ಅಡ್ಗೆ ಮಾಡೋದ? ಛೇ, ಇಷ್ಟೆಲ್ಲ ನೀನೊಬ್ಳೆ ಕೇಳಿದ್ರೆ ನಿಂಗೆ ಖುಷಿ ಆಗಲ್ಲ. ಅಲ್ಲಿ ಅಕ್ಕಪಕ್ಕ ನಿನ್ ಫ್ರೆಂಡ್ಸ್ ಇದಾರಲ್ಲ, ಅವ್ರಿಗೂ ಕೊಡು. ಅವಳ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ. ಯಾರ ಮುಖ ನೋಡಕ್ ಇಷ್ಟ ಇಲ್ಲ ದುರ್ಗಾ? ಅದು ಅದು ಎಜೆ ಮುಖ ನೋಡಕ್ ಇಷ್ಟ ಇಲ್ಲ ಅಂತಲ್ಲ, ನಿಮ್ಮ ಮುಖ ನೋಡಿ ತುಂಬಾ ದಿನ ಆಗಿತ್ತಲ್ಲ, ಏನ್ ಮಾಡಕ್ಕೂ ಇಷ್ಟ ಆಗ್ತಿಲ್ಲ ಅಂತ ಹೇಳ್ದೆ ಅಷ್ಟೆ. ಆಯ್ನು, ಬಟ್ ಅಳಿಯ ಮನೆಗೆ ಬಂದಿರಬೇಕು ಅನ್ನೋದು ಅತ್ತೆ ಮಾವನ ಆಸೆ, ಗಂಡ ತವ್ರ ಮನೇಲಿ ಇರಬೇಕು ಅನ್ನೋದು ನನ್ನ ಹೆಂಡತಿ ಆಸೆ. ಈಗ ಸದ್ಯಕ್ಕೆ ಅವ್ರ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಟ್ ಡೋಂಟ್ ವರಿ, ನಾಳೆ ನಾವು ಹೊರಟು ಬರ್ತಾ ಇದ್ದೀವಿ. ಅಲ್ಲಿ ತನಕ ಅಮ್ಮ ಹುಷಾರು. ನಾಳೆ ಬರ್ತಿದಾರಲ್ಲ, ಇಲ್ಲ ಅಂದಿದ್ರೆ ಈಜೆ ಕೈನಲ್ಲಿ ಇನ್ನೂ ಏನೇನೆಲ್ಲ ಮಾಡಿಸ್ತಿದ್ರು. ಓಕೆ ಏಜೆ, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಬನ್ನಿ. ಟೇಕ್ ಕೇರ್. ಅಕ್ಕ, ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಿದೆ. ಲಕ್ಷ್ಮಿ, ರೀ ರೀ, ಏನೇ? ಬೀಗ ಹಾಕಿದ್ರಾ? ಹಾ, ಭದ್ರವಾಗಿ ಹಾಕಿದ್ದೀನಿ. ಭದ್ರವಾಗಿ ಹಾಕ್ತಾ ಇದ್ರು ಪರವಾಗಿಲ್ಲ, ಕಳ್ಳ ಏನಾದ್ರು ಒಳಗಡೆ ಬಂದು ಮನೇಲಿ ಏನು ಇಲ್ಲ ಅಂತ ಗೊತ್ತಾದ್ರೆ ಅವನೇ ದುಡ್ಡು ಇಟ್ಬಿಟ್ಟು ಹೋಗ್ತಾನೆ. ನನ್ನ ಹತ್ರ ವಾದ ಮಾಡಕ್ಕಾಗತ್ತಾ? ಗ್ಯಾಸ್ ಆಫ್ ಮಾಡಿದ್ಯಾ? ಎಲ್ಲ ಆಯ್ತು, ಬಂದ್ ಮಲ್ಕೊಳ್ತಿ. ಹಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್ಪ್ರೈಸ್. ಅದೇ ಏನ್ ಸರ್ಪ್ರೈಸ್ ಅಂತ ಹೇಳಿ. ನಾನಿವತ್ತು ನಿನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗಿ. ಮಿಡ್ ನೈಟು, ಚಳಿಲಿ, ಐಸ್ ಕ್ರೀಮು. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಯಾವುದೋ ಟಿವಿ ಸೀರಿಯಲಿನ ರೊಮ್ಯಾಂಟಿಕ್ ಸೀನು. ಹೇಗೆ? ವಾವ್ರಿ, ನಾನು ನನ್ನ ಗಂಡನ ಜೊತೆ ಕದ್ದು ಮುಚ್ಚಿ ಮಿಡ್ ನೈಟ್ ಅಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಕಾಲೇಜ್ ರೆಕಾರ್ಡ್ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಬರ್ತಿದ್ದೆ ಗೊತ್ತಾ? ಇದೇನಾದ್ರೂ ಆಗ್ಬಿಟ್ರೆ ಇದು ನನ್ನ ಲೈಫಿನ ಬೆಸ್ಟ್ ರೆಕಾರ್ಡ್. ಮಾತಾಡ, ಯಾಕೆ ಪಾವಗಣ. ನಿಮ್ಮ ಮನೇಲಿ ದುಡ್ಡು ಜಾಸ್ತಿ ಇಟ್ಟಿದ್ದೀರಾ? ಯಾಕೆ? ಮತ್ತೆ ಯಾವಾಗ ಇಷ್ಟೊಂದು ಬೋಲ್ಡ್ಗಳು ಹಾಕಿದ್ದೀರಾ? ಹೌದು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ಹೋಗ್ಬೇಕು ಅಂದ್ರೆ ಕಾರ್ ಹೋದ್ರೆ ಚೆನ್ನಾಗಿರಲ್ಲ, ಸ್ಕೂಟರ್ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಅಯ್ಯೋ, ಅಪ್ಪನ ಸ್ಕೂಟರ್ ಇದೆಯಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು? ಸ್ಕೂಟರ್ನ ಹೊರಗಿದೆ, ಅದ್ರಕ್ಕೆ ಅಪ್ಪನ ಹತ್ರ ಇರುತ್ತೆ. ವೆರಿ ಗುಡ್. ಸಿಗತ್ತಾ? ಸಿಗಲ್ಲ, ಸಿಕ್ಸ್ಕೋಬೇಕಷ್ಟೆ. ಅಂದ್ರೆ ಕದಿಬೇಕು. ಎಲ್ಲ ನಿನ್ನ ಅಭ್ಯಾಸಗಳು. ಹೌದಾ? ನಾ ಬರಲ್ಲ. ನಾನು ಹೇಳಿದ್ದು ಹೃದಯ ಕತ್ತಿಯಲ್ಲ, ಹಾಗೆ ಆ ಕಳ್ತನ.
ಸಲ ಒಂದು ವಿಷಯ ಹೇಳಿದ್ದೀನಿ, ನೀನ್ ಎಡವಟ್ ಮಾಡಿದಾಗೆಲ್ಲ ಒಳ್ಳೇದಾಗತ್ತೆ ಅಂತ ಗೊತ್ತಿದೆ ತಾನೆ? ನಂಗೆ ಡೈಲಾಗ್ ತುಂಬಾ ಇಷ್ಟ. ಇವತ್ತೇನಾರ ಎಡವಟ್ ಮಾಡಿದ್ರೆ ನಮ್ಮಿಬ್ರಿಗೂ ಕಷ್ಟ ಆಗತ್ತೆ. ಸೊ ದಯವಿಟ್ಟು ಏನು ಎಡವಟ್ ಮಾಡ್ಬೇಡ, ಸ್ಮೂತ್ ಆಗಿ ತಗೊಂಡು ಆಚೆ ಹೋಗ್ಬೇಕು, ಗೊತ್ತಾಯ್ತಾ? ರೀ, ನಾನೇನೋ ಎಡವಟ್ ಮಾಡಲ್ಲ, ಅದು ತಾನಾಗೆ ಆಗ್ಬಿಡುತ್ತೆ. ನೀವು ಈ ಟೈಮಲ್ಲಿ ಈ ಥರ ಹೇಳಿದ್ರೆ ಭಯಕ್ಕೆ ಎಡವಟ್ ಮಾಡ್ಬಿಡ್ತೀನಿ. ಸರಿ, ಕಾಮ್ ಡೌನ್, ಓಕೆ? ನೀನು ಇಲ್ಲೇ ನಿಂತ್ಕೊಂಡು ನನ್ನ ಗೈಡ್ ಮಾಡು, ನಾನು ಹೋಗಿ ನೋಡ್ತೀನಿ. ಕೊರಕೆ ನಿನ್ನೆ ರಾತ್ರಿ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಕೇಳಿದೆ ನೋಡು ಫಸ್ಟು. ಏನು ಎಡವಟ್ ಮಾಡಬೇಡ ಅಂತ ಮತ್ತೆ ನೋಡು. ರೀ, ನೀವು ಹೇಳ್ದಾಗೆ ನಾನು ಜಾಗ್ರತೆ ಹುಷಾರಾಗಿ ಕೇರ್ಫುಲ್ ಆಗಿ ಇದ್ದೆ, ಆದರೆ ನೀವು ಎಡವಟ್ ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಭಯ ಜಾಸ್ತಿ ಆಗುತ್ತೆ. ಓಕೆ, ಕಾಮ್ ಡೌನ್, ರಿಲ್ಯಾಕ್ಸ್. ಹಾಂ, ನೀನ್ ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಓಡಾಡ್ತಿದ್ಯಾ? ಹೇಳ್ತೀನಿ. ಅದೇನಂದ್ರೆ ಅದು ಅಕ್ಕ, ಒಳ್ಳೆ ಚಳಿನಲ್ಲಿ ನಡ್ಕೋ ಟೈಮಲ್ಲಿ ನುಲಿತಿದ್ಯಲ್ಲೇ, ವಿಷಕ್ ಬಾ. ನಿಮ್ಮ ಭಾವ ನಾನು ಹೊರಗಡೆ ಹೋಗ್ತಾ ಇದ್ದೀವಿ, ಅವ್ರು ನನಗೆ ಐಸ್ ಕ್ರೀಮ್ ಕೊಡ್ಸಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಸ್ಕೂಟ್ರಲ್ಲಿ ಹೋಗ್ಬೇಕು ಅನ್ಕೊಂಡಿದೀವಿ, ಕೀ ಸಿಗ್ತಿಲ್ಲ. ವಾವಕ್ಕ, ಸೂಪರ್! ಇದು ನಿನ್ನ ಎಷ್ಟೋ ವರ್ಷದ ಆಸೆ ಅಲ್ವೇನೆ? ಸೂಪರ್ ಜೋಡಿ ನಿಮ್ದು. ಸರಿ, ಇವಾಗ ಯೂಶಲಿ ಕೀನ ಅಪ್ಪ ವಾರ್ಡ್ರೋಬ್ ಒಳಗಡೆ ಇಟ್ಟಿರ್ತಾರೆ. ವಾರ್ಡ್ರೋಬಲ್ಲಿ ಹುಡುಕಿದ್ವಿ, ಆದ್ರೆ ಸಿಗ್ಲಿಲ್ಲ. ಅಪ್ಪನ ದಿಮ್ ಕೆಳಗಿರುತ್ತೆ. ದಿಮ್ ಕೆಳಗಡೆನಾ? ಹೇಗೆ ತಗೊಳ್ಳೋದು? ಸರಿ, ನಾನೇನೋ ಒಂದು ಮಾಡ್ತೀನಿ. ಯಾರು ಅಂತ ಹೆದರ್ಕೋಬೇಡಿ, ನಾನಿದ್ದೀನಿ. ಸಾರಿ, ಅಪ್ಪ ಕೀಯಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಎಲ್ಲಿ? ಅಪ್ಪನ ದಿಮ್ ಕೆಳಗಡೆ. ಅಯ್ಯೋ, ಹೆಂಗ್ ತಗೊಳ್ಳೋದು? ಸಿಂಹದ ಬೋನ್ಗೆ ಒಂದ್ ಲೆವೆಲಿಗೆ ಕೈ ಹಾಕ್ಬೋದು, ಆದ್ರೆ ಸಿಂಹದ ಬಾಯಿಗೆ ಕೈ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಏನ್ ಮಾಡ್ಬೇಕು, ತಗೊಳ್ಳೇಬೇಕಲ್ವಾ? ಬನ್ನಿ. ಸರಿ,
ತುಂಬ ಹುಷಾರಾಗಿ ಕೆಲಸ ಆಗಬೇಕು. ಅಯ್ಯೋ ನೀವು ಹುಷಾರು ಅಂದ್ರೆ ನನ್ನ ಕೈ ಕಾಲೆಲ್ಲ ನಡುಗುತ್ತೆ ರೀ. ಆಯ್ತಾಯ್ತಾಯ್ತು, ರಿಲ್ಯಾಕ್ಸ್ ಆಯ್ತಾ?